ಹಾಯ್ ಹಲೋ ಎವರಿವನ್. ಕಳೆದ ಎರಡೂ ವಿಡಿಯೋಗಳಲ್ಲಿ ಅಂದರೆ ಲಾಸ್ಟ್ 2 ವಿಡಿಯೋಸಲ್ಲಿ ಸರ್ಕಲ್ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಟ್ಟಿದ್ದೆ. ಅದನ್ನು ಮತ್ತೊಮ್ಮೆ ರೀಕಾಲ್ ಮಾಡ್ತಾಯಿದ್ದೀನಿ. ಕಳೆದ ವಿಡಿಯೋದಲ್ಲಿ ಏನು ಕೊಟ್ಟಿದ್ದೆ ಅಂದರೆ, ಹೌದಾ, ಇಲ್ಲಿ ಗಮನಿಸಿ, ನಾಟ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದರೆ ಸರ್ಕಲಲ್ಲಿ ಮತ್ತು ವೃತ್ತಕ್ಕೆ ಲೈನ್ ಟಚ್ ಆಗಿಲ್ಲ, ಅಂದರೆ ಒಂದಕ್ಕೊಂದು ಛೇದಿಸಿಲ್ಲ ಅಂತ ಹೇಳಿದ್ದೆ. ನೆಕ್ಸ್ಟು ಎರಡನೇ ಸಂದರ್ಭದಲ್ಲಿ ಛೇದಿಸಿದೆ ಅಂತ ಹೇಳಿದೆ, ಮತ್ತು ಮೂರನೇ ಸಂದರ್ಭದಲ್ಲಿ ಟ್ಯಾಂಜೆಂಟ್ ಇದೆ ಅಂತ ತಿಳ್ಕೊಂಡಿದ್ವಿ. ಮತ್ತು ನಾಟ್ ಇಂಟರ್ಸೆಕ್ಟಿಂಗ್ ಲೈನ್ಸು ಮತ್ತು ಕಾಮನ್ ಪಾಯಿಂಟ್ ಇರಲಿಲ್ಲ, ಮತ್ತು ಸೀಕೆಂಟ್ ಅಂತ ಹೇಳಿದ್ವಿ, ಛೇದಕ ಅಂತ ಹೇಳಿದ್ವಿ. ನೆಕ್ಸ್ಟು ಒಂದೇ ಒಂದು ಕಾಮನ್ ಪಾಯಿಂಟ್ ಇರುತ್ತೆ, ಅದಕ್ಕೆ ನಾವು ಟ್ಯಾಂಜೆಂಟ್ ಅಂತ ತೀರ್ಮಾನಿಸಿದ್ವಿ. ಓಕೆನಾ? ಅರ್ಥ ಆಗ್ತಿದೆಯಾ? ಓಕೆನಾ? ನೆಕ್ಸ್ಟ್ ಅದನ್ನು ಮುಂದುವರಿಸ್ತಿದ್ದೀನಿ. ನೆಕ್ಸ್ಟ್ ಅದರಲ್ಲಿ ಮುಂದುವರೆದ ಭಾಗ ಹೆಂಗೆ ಬರುತ್ತೆ ಅಂದರೆ ಗಮನಿಸೋಣ. ಆ ಸರ್ಕಲ್ಸ್ನಲ್ಲಿ ನಾವಿಲ್ಲಿ ಮೊದಲೇ ಬರೆದಿದ್ದೀನಿ. ಒಂದು ಸರ್ಕಲ್ನ ಬರ್ಕೊಳ್ಳಿ ನೀವು ಫಸ್ಟ್ ಒಂದು ಸಲ. ಅದರಲ್ಲಿ ಎ ಮತ್ತು ಬಿ ಇದೆಯಲ್ಲ, ಒಂದು ಲೈನನ್ನು ಇಲ್ಲೊಂದು ಪಾಯಿಂಟ್ ಬರ್ಕೊಳ್ಳಿ ಪಿ ಅಂತ, ಅದ್ರ ಮೂಲಕ ಎಳೀರಿ. ನೋಡಿ, ಎ ಬಿ ಎಳೆದಿದ್ದೀನಿ ನಾನು. ಸ್ಕೇಲ್ನ ಸರ್ಕಲ್ನ ಪಕ್ಕ, ಸರ್ಕಂಫರೆನ್ಸ್ ಪಕ್ಕ ಒಂದು ಪಾಯಿಂಟಲ್ಲಿ ಲೈನ್ ಡ್ರಾನ್ ಮಾಡಿ. ಈ ಎ ಬಿ ಅನ್ನೋದು ಒಂದು ಲೈನು ಸರ್ಕಲ್ನ ಒಂದು ಪಿ ಪಾಯಿಂಟ್ ಪಿನಲ್ಲಿ ಡ್ರಾನ್ ಎ ಬಿನ ಡ್ರಾನ್ ಮಾಡಿದ್ದೀವಿ. ಕ್ಲಿಯರಾ? ಸ್ಕೇಲ್ನ ನೀವು ಸ್ವಲ್ಪ ಎಡಭಾಗಕ್ಕೆ ತಗೊಳ್ಳಿ. ಆಗ ಎಡಭಾಗಕ್ಕೆ ತಗೊಂಡಾಗ ಆ ಲೈನ್ ಏನಾಗುತ್ತೆ, ಎ ಅನ್ನೋದು A4 ಅಂತ ತಗೊಳ್ಳೋಣ. ಆ A4 ಲೈನು ನೋಡಿ ಇಲ್ಲಿ R1ನಲ್ಲಿ ಟಚ್ ಆಗ್ತಾಯಿದೆ. A5 ಲೈನು R2ನಲ್ಲಿ ಟಚ್ ಆಗುತ್ತೆ. A6 ಲೈನು R3 ಎನ್ನುವ ಸರ್ಕಂಫರೆನ್ಸ್ ಪಾಯಿಂಟಲ್ಲಿ ಟಚ್ ಆಗ್ತಾಯಿದೆ. ಎಡಗಡೆ ತೊಗೊಂಡಾಗ ಸ್ಕೇಲ್ನ ನಾವು ಸ್ವಲ್ಪ ಮೂವ್ ಮಾಡಿಕೊಂಡ್ರೆ, ಸ್ವಲ್ಪ ಜರುಗಿಸ್ಕೊಂಡಾಗ ನಮಗೆ ಟಚ್ ಆಗ್ತಾ ಇರೋ ಪಾಯಿಂಟ್ಸ್ ನಮಗೆ ಗೊತ್ತಾಗ್ತಾ ಇದೆ. ಓಕೆನಾ? ಅರ್ಥ ಆಯ್ತಾ? ಅದೇ ರೀತಿ ಎ ಬಿನಲ್ಲಿರೋ ಸ್ಕೇಲನ್ನು ಸ್ವಲ್ಪ ಬಲಭಾಗಕ್ಕೆ ತಗೊಳ್ಳಿ, ರೈಟ್ ಸೈಡಿಗೆ ತಗೊಳ್ಳಿ. ಆಗ A1 ಪಾಯಿಂಟು, B1 ಪಾಯಿಂಟು, A2 ಪಾಯಿಂಟು, B2 ಪಾಯಿಂಟ್ ಸಿಗುತ್ತೆ. A3 ಪಾಯಿಂಟು, B3 ಪಾಯಿಂಟ್ ನಮಗೆ ಸಿಗುತ್ತೆ. ಇಲ್ಲಿ ಆ ಪಾಯಿಂಟರ್ನಲ್ಲಿ ನೋಡಿ, ಇಲ್ಲಿ ಟಚ್ ಆಗಿರೋ ಪಾಯಿಂಟ್ಸು Q2, Q3, Q4 ಅಂತ ತಗೊತೀವಿ. ಇದು ಸರ್ಕಲ್ನ ಟಚ್ ಆಗಿರುವ ಬಿಂದು. ಅಂದರೆ ಪಿನಲ್ಲಿ ಒಂದು ಟಚ್ ಆಗಿದೆ, Q2ನಲ್ಲಿ ಟಚ್ ಆಗಿದೆ, ಪಿನಲ್ಲಿ ಟಚ್ ಆಗಿದೆ, Q3ನಲ್ಲಿ ಟಚ್ ಆಗಿದೆ, ಮತ್ತು ಪಿನಲ್ಲಿ ಟಚ್ ಆಗಿದೆ, Q4. ಅದೇ ರೀತಿ R1 R2ನಲ್ಲೂ ಕೂಡ ಟಚ್ ಆಗಿದೆ. ಕ್ಲಿಯರಾ? ಅರ್ಥ ಆಗ್ತಿದೆಯಾ? ಸೊ ನೋಡಿ, ಅದನ್ನು ಇಲ್ಲಿ ಬರೆದಿದ್ದೀನಿ. ಎ ಬಿ ಅನ್ನೋದು ಒಂದು ಪಿನಲ್ಲಿ ಇರ್ತಕ್ಕಂಥ ಒಂದು ಪಾಯಿಂಟ್ ತಗೊಳ್ಳಿ. ಪಿನಲ್ಲಿ ಟಚ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಅಂತ ಭಾವಿಸ್ಕೊಳ್ಳಿ. ಅದನ್ನು ಓನ್ಲಿ 1 ಪಾಯಿಂಟ್ ಅಂತ ತಗೊತೀವಿ. ಆ ಒಂದು ಪಾಯಿಂಟಿಂದ ಅಂದರೆ ಪಿನಿಂದ Q1, Q2, Q3ನ ಎಳೆದಿದ್ದೀವಿ. ಅದೇ ರೀತಿ R1, R2, R3ನ ಡ್ರಾನ್ ಮಾಡ್ಕೊಂಡಿದ್ದೀವಿ. ಕ್ಲಿಯರ್ ಆಯಿತಾ? ಅರ್ಥ ಆಗ್ತಿದೆಯಾ? ಓಕೆನಾ? ಸೊ ಈಗ ನಾವು ಇದೇ ಫಿಗರನ್ನು ಈ ಲೈನ್ಸ್ ಎಲ್ಲ ಬಿಟ್ಟು ಬರೆದಿದ್ದೀನಿ. ಮತ್ತೆ ಇನ್ನೊಂದು ಸರಿ ನೋಡ್ಕೊಳ್ಳಿ, ಸರಿನಾ? ಸೊ ಇಲ್ಲಿ ಎ ಬಿ ಇಸ್ ಕಾಲ್ಡ್ ಟ್ಯಾಂಜೆಂಟ್. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು, ಒಂದೇ ಒಂದು ಪಾಯಿಂಟಲ್ಲಿ ಟಚ್ ಆಗಿದ್ದರೆ ಆ ಲೈನ್ಗೆ ನಾವು ಟ್ಯಾಂಜೆಂಟ್ ಅಂತ ಕರಿತೀವಿ ಅಂತ. ಸೊ ಇದನ್ನು ನಾವು ಎ ಪಾಯಿಂಟ್ ಆಫ್ ದ ಸರ್ಕಲ್, ಓನ್ಲಿ 1 ಟ್ಯಾಂಜೆಂಟ್ ಆಟ್ ಎ ಪಾಯಿಂಟ್ ಆಫ್ ದಿ ಸರ್ಕಲ್ ಅಂತ ನಾವು ತೀರ್ಮಾನ. ಅಂದರೆ ಎ ಬಿ ಅನ್ನೋದು ಪಿ ಎನ್ನುವ ಬಿಂದುವಿನಲ್ಲಿ ಸ್ಪರ್ಶಿಸಿರುವ ರೇಖೆ ಸ್ಪರ್ಶಕ ರೇಖೆ ಅಂತ ಕರೀತಾರೆ. ಸ್ಪರ್ಶಕ ರೇಖೆ ಅಂತ ಕರೀತಾರೆ. ಓಕೆನಾ? ನೆಕ್ಸ್ಟ್ ಅದನ್ನು ಮುಂದುವರಿಸ್ತಿದ್ದೀನಿ, ನೋಡ್ಕೊಳ್ಳಿ. ಈಗ ಅದೇ ಎಕ್ಸಾಂಪಲ್ನ ತೆಗೆದುಕೊಂಡು ಮುಂದಕ್ಕೆ ಹೋಗೋಣ. ಇನ್ನೊಂದು ಸಂದರ್ಭ ನೋಡೋಣ. ಇದು ಆ್ಯಕ್ಟಿವಿಟಿ 2 ಅಂತ ತಿಳ್ಕೊಳ್ಳಿ. ಅದು ಮೇಲ್ಭಾಗದ್ದು ಆ್ಯಕ್ಟಿವಿಟಿ 1 ಅಂತ ಭಾವಿಸ್ಕೊಳ್ಳೋಣ. ಮೇಲ್ಭಾಗದ್ದು ಆ್ಯಕ್ಟಿವಿಟಿ 1 ಅಂತ ತಿಳ್ಕೊಳ್ಳಿ, ಇದು ಆ್ಯಕ್ಟಿವಿಟಿ 2 ಅಂತ ತಗೊಳ್ಳಿ. ಈ ಸಂದರ್ಭ ನೋಡ್ಕೊಂಬನ್ನಿ. RS ಒಂದು ಛೇದಕ ಆಗಿದೆ. ಅದೇ ರೀತಿ ಇಲ್ಲಿ ನಾನು ನೇಮ್ ಕೊಟ್ಟಿಲ್ಲ ನೋಡಿ, ಇವೆಲ್ಲವೂ ಕೂಡ ಛೇದಕನೇ. ಸರಿನಾ? ವೃತ್ತಕ್ಕೆ 2 ಬಿಂದುಗಳಲ್ಲಿ ಟಚ್ ಆಗಿರ್ತಕ್ಕಂಥ ಛೇದಕಗಳೇ ಇವೆಲ್ಲವೂ ಕೂಡ. ಸರಿನಾ? ಈ ಛೇದಕನ ಎಳ್ಕೊಂಬಂದು ನೋಡಿ, ಇಲ್ಲೊಂದು ಛೇದಕ ಎಳೆದಿದ್ದೀನಿ. ಇಲ್ಲಿ ಛೇದಕದ ಉದ್ದ ಅಂದರೆ ಡಿಸ್ಟೆನ್ಸ್ ಗಮನಿಸಿ. ಇಲ್ಲಿ ಗಮನಿಸಿ, ಏನಾಗ್ತಾಯಿದೆ, ಕಡಿಮೆ ಆಗ್ತಾಯಿದೆ. ನೋಡ್ಕೊಂಬನ್ನಿ, ಇಲ್ಲಿ ಗಮನಿಸಿ, ಇದು ಛೇದಕದ ಉದ್ದ ಜಾಸ್ತಿ ಇದೆ, ಡಿಸ್ಟೆನ್ಸು ಜಾಸ್ತಿ ಇದೆ. ಇದು ಇಲ್ಲೂ ಅದಕ್ಕಿಂತ ಸ್ವಲ್ಪ ಕಡಿಮೆ, ಲೆಸ್ ಆಗ್ತಾ ಬಂದಿದೆ.
ಇಲ್ಲಿ ಲೆಸ್ ಆಗ್ತಾ ಬಂದಿದೆ. ಅಂದರೆ ಈ ಎರಡೂ ಪಾಯಿಂಟು ಒಂದು ಶೂನ್ಯ ಬಿಂದುವಿನಲ್ಲಿ ಸೇರ್ಕೊಂತು. ಕ್ಲಿಯರಾ? ಸೇಮ್ ಇದೇ ರೀತಿ ಇಲ್ಲೂ ಕೂಡ ಅದೇ ಥರನೇ ಡಿಸ್ಟೆನ್ಸ್ ಕಡಿಮೆ ಆಗ್ತಾ ಬಂದಿದೆ. ಅದು ಕೂಡ ಇಲ್ಲಿ ಎರಡೂ ಪಾಯಿಂಟು ಒಂದು ಪಾಯಿಂಟ್ ಒಂದು ಶೂನ್ಯ ಬಿಂದುವಿನಲ್ಲಿ ಜಾಯಿನ್ ಆಗ್ತಾ ಇದೆ. ಆಗ ಇದು ಪಿ ಕ್ಯೂ ಟ್ಯಾಂಜೆಂಟ್ ಆಗುತ್ತೆ, ಪಿ ಡ್ಯಾಶ್ ಕ್ಯೂ ಡ್ಯಾಶ್ ಕೂಡ ಟ್ಯಾಂಜೆಂಟ್ ಆಗುತ್ತೆ. ಇದನ್ನು ವಿವರಣೆ ನಾವಿಲ್ಲಿ ಬರ್ತೀವಿ ನೋಡಿ. ಛೇದಕವೊಂದರ ಅನುರೂಪ ಜ್ಯ ಎರಡೂ ಅಂತ್ಯಬಿಂದುಗಳಲ್ಲಿ ಐಕ್ಯವಾದಾಗ, ಅಂದರೆ ಈ ಎರಡೂ ಪಾಯಿಂಟ್ಗಳು ಒಂದು ಬಿಂದುವಿನಲ್ಲಿ ಜಾಯಿನ್ ಆದಾಗ ದೊರೆಯುವ ವಿಶೇಷ ಪ್ರಕರಣವನ್ನು ವೃತ್ತಸ್ಪರ್ಶಕ ಅಂತ ಕರೀತಾರೆ. ಕ್ಲಿಯರ್ ಆಯಿತಾ? ಅರ್ಥ ಆಗ್ತಿದೆಯಾ? ಅದನ್ನು ನಾವು ದ ಟ್ಯಾಂಜೆಂಟ್ ಟು ಎ ಸರ್ಕಲ್ ಈಸ್ ಸ್ಪೆಷಲ್ ಕೇಸ್ ಆಫ್ ದಿ ಸೀಕೆಂಟ್ ವೆನ್ ಟೂ ಎಂಡ್ ಪಾಯಿಂಟ್ಸ್ ಆಫ್ ಇಟ್ಸ್ ಕರೆಸ್ಪಾಂಡಿಂಗ್ ಕಾರ್ಡ್ ಕೋಇನ್ಸೈಡ್ ಅಂತ ಹೇಳ್ತಾನೆ. ಸರಿನಾ? ಇದರ ಮೀನಿಂಗ್ ಇಂಗ್ಲೀಷಲ್ಲಿ ಬರೆದಿದ್ದೀನಿ. ಓಕೆನಾ? ಅರ್ಥ ಆಯ್ತಾ? ಅರ್ಥ ಆಗಿದೆ ಅಂತ ಅಂದ್ಕೋತಿದ್ದೀನಿ. ಸೊ ನಮಗೆ ಈ ಎರಡೂ ಆ್ಯಕ್ಟಿವಿಟೀಸ್ನ ಎಬೌವ್ ದ ಟೂ ಆ್ಯಕ್ಟಿವಿಟೀಸ್, ಒಂದು ಮತ್ತು ಎರಡು ಆ್ಯಕ್ಟಿವಿಟೀಸನ್ನ ಗಮನಿಸಿದಾಗ ನಮಗೆ ಒಂದು ಕ್ಲಿಯರ್ ಡೆಫಿನೇಷನ್ ಸಿಗುತ್ತೆ. ಏನಪ್ಪ ಅಂದರೆ ಇಲ್ಲಿ ಛೇದಕ ಅನ್ನೋದು ಆರ್ ಎಸ್ ಅಂತ ತಗೊಳ್ಳೋಣ. ಇಲ್ಲಿ ನಂಬರ್ ಆಫ್ ಸೀಕೆಂಟ್ಸ್ ಇದೆ. ಇಲ್ಲಿ ನಾನು ಅವಕ್ಕೆಲ್ಲ ನೇಮ್ ಕೊಟ್ಟಿಲ್ಲ, ಒಂದು ಮಾತ್ರ ಬರ್ಕೊಂಡಿದ್ದೀನಿ. ಆರ್ ಎಸ್ ಅನ್ನೋದು ಒಂದು ಛೇದಕ. ಛೇದಕಕ್ಕೆ ಪ್ಯಾರಲಲ್ ಆಗಿ ಪಿ ಕ್ಯೂ ಇದೆ ನೋಡಿ. ಓಕೆನಾ? ಅಂದರೆ ಈ ಒಂದು ಛೇದಕಕ್ಕೆ ಒಂದು ಪ್ಯಾರಲಲ್ ಸಿಕ್ತು. ಅರ್ಥ ಆಗ್ತಿದೆಯಾ? ಸೊ ಹಾಗೆಯೇ ಇದೇ ಛೇದಕಕ್ಕೆ ಅಂದರೆ ಇದೇ ಸೀಕೆಂಟ್ಗೆ ಇನ್ನೊಂದು ಪ್ಯಾರಲಲ್ ಲೈನ್ ಸಿಕ್ತು ಕಾಂಟ್ಯಾಕ್ಟ್ ಪಾಯಿಂಟಲ್ಲಿ. ಅದು ಪಿ ಡ್ಯಾಶ್ ಕ್ಯೂ ಡ್ಯಾಶ್ ಇದೆ. ಅದನ್ನು ನಾವಿಲ್ಲಿ ಈ ಥರ ಬರ್ತೀವಿ. ಛೇದಕ ಆರ್ ಎಸ್ಸಿಗೆ ಸಮಾಂತರವಾಗಿ ಪ್ಯಾರಲಲ್ ಆಗಿ ಪಿ ಕ್ಯೂ, ಈ ಪಿ ಕ್ಯೂ ಅನ್ನೋದು ಒಂದು ರೇಖೆ, ಪಿ ಡ್ಯಾಶ್ ಕ್ಯೂ ಡ್ಯಾಶ್ ಅನ್ನೋದು ಇನ್ನೊಂದು ರೇಖೆ. ಎರಡೂ ರೇಖೆಗಳು ನಮಗೆ ಸಿಕ್ಕಿದೆ ಇಲ್ಲಿ. ಅಂದರೆ ಇಲ್ಲಿ ಒಂದು ಛೇದಕಕ್ಕೆ ಎರಡಕ್ಕಿಂತ ಹೆಚ್ಚು ಸ್ಪರ್ಶಕಗಳು ಸಮಾಂತರವಾಗಿರೋದಿಲ್ಲ. ಅಂದರೆ ಒಂದು ಸೀಕೆಂಟ್ಗೆ ಈ ಎರಡು ಟ್ಯಾಂಜೆಂಟ್ಸನ್ನು ನಾವು ಡ್ರಾನ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವ ಅಂಶನ ಗಮನಿಸ್ಬೋದು. ಅದನ್ನು ನಾವು ಈ ಥರ ಹೇಳಿದ್ದೀವಿ. ಸಿ ದ ಪೊಸಿಷನ್ ಆಫ್ ಪಿ ಕ್ಯೂ ಆ್ಯಂಡ್ ಪಿ ಡ್ಯಾಶ್ ಕ್ಯೂ ಡ್ಯಾಶು ಆರ್ ದ ಟ್ಯಾಂಜೆಂಟ್ ಪ್ಯಾರಲಲ್ ಟು ದ ಸೀಕೆಂಟ್ ಆರ್ ಎಸ್. ಕ್ಲಿಯರ್ ಆಯಿತಾ? ಪ್ಯಾರಲಲ್ ಟು ದ ಸೀಕೆಂಟ್ ಆರ್ ಎಸ್. ಸೊ ಟೂ ಟ್ಯಾಂಜೆಂಟ್ಸ್ ಪ್ಯಾರಲಲ್ ಟು ಗಿವನ್ ಸೀಕೆಂಟ್, ಅಂದರೆ ಎರಡು ಟ್ಯಾಂಜೆಂಟನ್ನು ನಾವು ವೃತ್ತಕ್ಕೆ ಸ್ಪರ್ಶಕಗಳಾಗಿ ಎಳಿಬೋದು. ಈ ವಿವರಣೆಯನ್ನು ನಮ್ಮ 10th ಸ್ಟ್ಯಾಂಡರ್ಡ್ ಬುಕ್ಸ್ನಲ್ಲೇ ಪೂರ್ಣ ವಿವರವಾಗಿ ಕೊಟ್ಟಿದ್ದಾನೆ. ನಾವು ಓದ್ಕೋಬೇಕಷ್ಟೇ. ಹೌದಾ? ಅಲ್ಲಿ ಕೊಟ್ಟಿರೋ ವಿವರಣೆನೇ ನಾನು ಇಲ್ಲಿ ನಿಮಗೆ ಮತ್ತೊಮ್ಮೆ ಬಿಡಿಸಿ ಹೇಳಿದ್ದೀನಿ. ಬೇರೆ ಏನು ಇಲ್ಲಿ ಹೇಳಲಿಕ್ಕಾಗಿಲ್ಲ. ಓಕೆನಾ? ಅರ್ಥ ಆಗ್ತಿದೆಯಾ? ಇದು ಯಾಕೆ ಹೇಳಿದೆ ಅಂದರೆ ಥಿಯರಮ್ ಹೇಳುವಾಗ ನಾನು ನಿಮಗೆ ಇದರ ಮೂಲ ಅಂಶಗಳು ಅಂದರೆ ಕೀ ಪಾಯಿಂಟ್ಸ್ ಅಂತ ಏನು ಕರಿತೀವಿ ನಾವು, ಇವು ಅರ್ಥ ಆಗಿದ್ದರೆ ಥಿಯರಮನ್ನು ಬಿಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ, ಬೇಗ ಅರ್ಥ ಮಾಡ್ಸೋಕ್ಕಾಗುತ್ತೆ ಅನ್ನೋ ಉದ್ದೇಶದಿಂದ ಈ ಇಷ್ಟು ವಿವರಣೆಯನ್ನು 3 ವಿಡಿಯೋಗಳಿಂದ ಈ ವಿವರಣೆಗಳನ್ನ ಹೇಳ್ತಾ ಇದ್ದೀನಿ. ಓಕೆ, ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ವಿವರಣೆಯನ್ನು ಕೊಡಬೇಕಾಗುತ್ತೆ. ಆ ವಿವರಣೆಯನ್ನು ಕೊಟ್ಟು ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ಸರ್ಕಲ್ಸ್ ಬಗ್ಗೆ ಅಂದರೆ ವೃತ್ತದ ಬಗ್ಗೆ 2 ಥಿಯರಮ್ಗಳನ್ನು ವಿವರಿಸಿ ತಿಳಿಸ್ತೇನೆ. ಓಕೆನಾ? ಎಲ್ಲ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋಸ್.